ನಮ್ಮೆಲ್ಲ ಫ್ಲ್ಯಾಟಿನ ನಾಗರಿಕರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸದಾನಂದ ಮೂಲ್ಯರವರಿಗೆ, ಚೆನ್ನಪ್ಪ ವೀರೇಶ್ನವರಿಗೆ ಹಾಗೂ ನಮ್ಮ ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹೋರಾಡಿದವ್ರದ್ದು ಕತೆ ಮುಗೀತು. ಇವಾಗ ನಮ್ಮ ಬಬ್ಬು ಸ್ವಾಮಿ ಲೇಔಟ್ನ ಉದ್ಧಾರಕ್ಕೋಸ್ಕರ ಹೋರಾಟ ಮಾಡುವಂಥ ದಿನಗಳು ಕಾಯ್ತಾ ಇದೆ. ಯಾಕಂದರೆ ನಾವೆಲ್ಲ ನಿವಾಸಿಗಳು ಏನಾಗಿದೆ ಅಂದರೆ ಇವಾಗ ಮನೆಯನ್ನು ಅಲರ್ಟ್ ಆಗಿ ಬಂದಿದ್ದೀವಿ, ಸರಿಯಾದ ಮಾರ್ಗ ಇಲ್ಲದೆ ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ಅದರಲ್ಲೂ ಕೆಲವು 20% ಜನಗಳು ಇನ್ನು ಬಂದಿಲ್ಲ ಅನ್ನೋದಕ್ಕೆ ಕಾರಣನೇ ರಸ್ತೆ. ಹಾಗಾಗ್ಬಿಟ್ಟು ನಮ್ಮ ಇವಾಗ ಸದಾನಂದರು ಹೇಳಿದ್ರು, ನಿಮ್ಮ ಜೊತೆ ನಾನಿದ್ದೇನೆ, ನಿಮ್ಮ ಎಷ್ಟೇ ಒಂದು ಪ್ರಾಬ್ಲಮ್ಗಳು ಬಂದು ಸಾಲ್ವ್ ಮಾಡೋಂಥ ದಿಕ್ಕಿನಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದರೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಸರ್ ಅವ್ರಿಗೆ. ಮತ್ತು ನಾನು ಹೇಳೋದು ಇಷ್ಟೇ, ಯಾವುದೇ ಒಂದು ಸಭೆ ಸಮಾರಂಭ ಇದ್ದಾಗ ಜಾತಿ ಪಕ್ಷ ಭೇದ ಮರೆತು ಇಲ್ಲಿ ಸೇರಬೇಕು. ಯಾಕಂದರೆ ಇದು ನಾವು ಇಲ್ಲಿ ಬಂದಾಗಿದೆ, ಇಲ್ಲಿ ಬಂದ ಮೇಲೆ ನಾವು ಇನ್ನು ಹೋಗ್ಬೇಕಾದ್ರೆ ಒಂದು ಗೊತ್ತಲ್ಲ, ಕಡೆಯವರೆಗೂ ಇಲ್ಲೇ ಬದುಕಬೇಕಾದ ಜನ ಒಂದು ಮನೆ ಥರ ಇದ್ದರೆ ನಮಗೆ ಎಲ್ಲರಿಗೂ ಮುಂದೆ ಏನು ಬೇಕು ನಾವು ಅದನ್ನು ಪಡಿಬೋದು. ಸ್ವತಂತ್ರಕ್ಕೋಸ್ಕರ ಎಷ್ಟು ರಾಜ್ಯಗಳನ್ನ ಒಗ್ಗೂಡಿಸಿದಂಥ ವಲ್ಲಭಾಯ್ ಪಟೇಲ್ ಅವ್ರನ್ನ ನೆನಪು ಮಾಡ್ಕೋಬೇಕು. ಯಾಕಂದರೆ ಸಣ್ಣ ಸಣ್ಣ ಪುಟ್ಟ ರಾಜ್ಯಗಳಿತ್ತು, ರಾಜರುಗಳು ಹೋಗ್ತಾ ಇರಲಿಲ್ಲ. ಮೈಸೂರು ಮಹಾರಾಜರಿಂದ ಹಿಡಿದು ಹೈದರಾಬಾದ್ ನಿಜಾಮ ಅವ್ರನ್ನೆಲ್ಲ ಒಗ್ಗೂಡಿಸಿದ್ದು ವಲ್ಲಭಾಯ್ ಪಟೇಲ್ ಅವರು. ಅಂಥ ಜನಗಳು ನಮ್ಮಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ನೀವು ಮುನ್ನಲ್ಲೇ ಬರಬೇಕು. ನಾನು ಹೇಳೋದಂದರೆ ಯಾರಿಗೋಸ್ಕರ ಇದು ಕೂತಲ್ಲೇ ಏನು ಬರೋದಿಲ್ಲ. ನಾವು ಸಣ್ಣ ಪುಟ್ಟ ಒಂದು ಸಹಕಾರ ಜೊತೆಲಿದ್ದು ಸಾಕು. ಕೇಳೋರಿದ್ದಾರೆ, ಮುಂದೆ ಹೋಗೋರಿದ್ದಾರೆ, ಆಯಿತಾ. ಆದ್ರೆ ನಾನು ಹೇಳೋದು, ಮುಂದೆ ಯಾವುದೇ ಕಾರ್ಯಕ್ರಮ ಬಂದರೆ ತಾವು ಆದಷ್ಟು ಜನ ಸಹಕಾರ ಕೊಡಬೇಕು. ಮತ್ತು ನಾನು ಹೇಳೋದಿಷ್ಟೇ, ಯಾವುದೇ ಕಾರ್ಯಕ್ರಮ ಆಗಲಿ ಅದರಲ್ಲಿ ಯಾವುದೇ ಒಂದು ಪಕ್ಷ ಭೇದ ಆಗಲಿ ಜಾತಿ ಭೇದ ಯಾವುದು ಮಾಡಬೇಡಿ. ಇದು ಬಬ್ಬು ಸ್ವಾಮಿ ಲೇಔಟ್ ಅಂದರೆ ಒಂದು ಮನೆ ಒಂದು ಕುಟುಂಬ ಇದ್ದ ಹಾಗೆ. ನಾನು ಹೇಳೋದಷ್ಟೇ, ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಬೇಕಾಗಿತ್ತಂತ ಸುಮಾರು ನೋಡಿ, ಒಂದು ಅಂಗಡಿ ಓಪನ್ ಆಗಿಲ್ಲ, 1 ಲೀಟ್ರ್ ಹಾಲು ತರಬೇಕು ಅಂತ ಹೇಳಿದ್ರೆ 3-4 ಕಿಲೋಮೀಟ್ರ್ ಹೋಗ್ಬೇಕಲ್ವಾ. ಅಗತ್ಯವಾಗಿ ನಾನು ಹೇಳೋದು, ಒಂದು ವಾಣಿಜ್ಯ ಮಳಿಗೆ ಆಗಬೇಕಿಲ್ಲಿ. ಯಾಕಂದರೆ ನಿಮ್ಮ ಪರಿಕರಗಳಿಗೆ ಬೇಕಾಗಿದ್ದು ಅದನ್ನು ನೀವು ಮಾಡಿಸ್ಬೇಕು. ಒಂದು ಕ್ಯಾಂಟೀನ್ ಬೇಕು, ಆಯಿತಾ. ಹಾಗೆ ಮೂಲಭೂತ ಸೌಕರ್ಯ ಇರುವಂಥ ಅದನ್ನು ನೀವು ರಸ್ತೆ ಮಾಡೋ ಜೊತೆಗೆ ಇದು ಒಂದು ಆಗಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಒಂದು ದಿವಸ ನಾನು